ವೀಕ್ಷಕರಾಯವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾ. ಇಂದು ರಾಣೆಬೆನ್ನೂರು ನಗರದಲ್ಲಿ ಹನುಮಂತಪ್ಪ ಕಬ್ಬಾರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕನ್ನಡಪರ ಸಂಘಟನೆಗಳು ಮತ್ತು ಮಹಿಳಾ ಸಂಘದ ಮುಖ್ಯಸ್ಥರು ಅನೇಕ ಮಹಿಳೆಯರು ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು. ಸ್ಥಳಕ್ಕೆ ಬಂದಂಥ ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟು ಕೂಡಲೇ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕಡಿವಾಣ ಹಾಕಬೇಕು, ನಂತರ ನಗರದ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಬೇಕು ಮತ್ತು ಹಲವು ಖಾತೆ ಬದಲಾವಣೆಗಳಲ್ಲಿ ವಿಳಂಬ ನೀತಿಯನ್ನು ಅನುಸರಿಸುತ್ತಿರುವ ಅಧಿಕಾರಿಗಳಿಗೆ ತಾವು ಬೇಗನೆ ಕೆಲಸ ಮಾಡುವಂತೆ ಆದೇಶಿಸಬೇಕೆಂದು ಮನವಿ ಮಾಡಿದರು. ಬಡ್ಡಿ ಅಂತ ಸಾಲ ತಗೊಂಡ್ ಕಟ್ಟಿದಾರ ಮೈಕ್ರೋ ಫೈನಾನ್ಸ್ ಕಡಕ್ತಾರೆ. ಈಗ ಊರ್ ಬಿಟ್ಟು ಈಗ ಅವ್ರ ಸಲುವಾಗಿ ಮೊನ್ನೆ ಹಬ್ಬ ಮಾಡೋದ್ ಬಿಟ್ಟು ಊರ್ ಬಿಟ್ಟು ಬೇಡಿಕೆ ಚೆಲ್ತಿಲ್ಲವ್ರಿ ನಾವು. ಒಂದು ವರ್ಷದಿಂದ ನಾವು ಸುಗ್ರೀವಾಜ್ಞೆ ಬಂದಿತ್ತು. ಆ ಸುಗ್ರೀವಾಜ್ಞೆ ಮೂಲಕ ಸ್ವಲ್ಪ ದಮಾಣೆಯಲ್ಲಿದ್ರು. ಮತ್ತೆ ಈಗ ಮೊನ್ನೆ ಉಗಾದಿ ಹಬ್ಬದಾಗ ಯಾರಿಗೂ ಹಬ್ಬ ಮಾಡಕ್ ಕೊಟ್ಟಿಲ್ಲ. ಹಳ್ಳಿಗೆ ಹೋಗಿ ಪೊಲೀಸರು ಕೊಡ್ತೀವಿ, ಲಾಯರ್ ಇರ್ತೀವಿ, ಕೋರ್ಟ್ ಹಾಜರಾಗ್ರಿ ಅಂತೇಳಿ ಬಹಳ ದಾಂಧಿ ಮಾಡ್ತಾ ಇದಾರ. ಅದಕ್ಕೆ ನಾವು ಮುಂದೆ ಏನಬೇಕು, ನಮ್ಮ ಮೊನ್ನೆ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ವಿ. ಅಲ್ಲೂ ಮನವಿ ಪತ್ರ ಕೊಟ್ಟು ಬಂದ್ವಿ ವಿಧಾನಸೌಧದಾಗ ಹೋಗಿ. ಆದ್ರೂ ಅದಕ್ಕೇನು ನಮಗೆ ರಕ್ಷಣೆ ಇಲ್ಲ. ಇದಕ್ಕೆ ರಕ್ಷಣೆ ಕೊಡ್ತಿರೋ ಅಥವಾ ಮತ್ತೆ ಫ್ರೀಡಂ ಪಾರ್ಕಿಗೆ ಹೋಗಿ ಜೀವ ತಕ್ಕಳನ್ನ ಒಂದು ಉದಾಹರಣೆ ಹೇಳ್ತಾರೆ. ಬಡ್ಡಿ ಅಂತ ರೊಕ್ಕ ಇಸ್ಕೊಂಡ್ರೆ ಮನೆ ಬಂದು ಜಗಳ ಮಾಡ್ತಾರ್ರಿ. ಸಾಲದಾರ ಸರ ನಮ್ಮ ಊರ ಬೇಲಳ್ಳ್ಯಾಗ ಭಾಳ ಟಾರ್ಚರ್ ಕೊಡಕತ್ತಾರ್ರಿ. ಮೈಕ್ರೋ ಫೈನಾನ್ಸ್ನಾರ ಬಂದು ಬೂಟ್ ಕಾಲೆಲ್ಲ ಒದ್ದು ಒಳಗೆ ಹಾಕ್ತೇವೆ ಅಂತ ಪೊಲೀಸರು ಕರ್ಕ ಬರ್ತೇವ ಅಂತ ಭಾಳ ಟಾರ್ಚರ್ ಕೊಡಕತ್ತಾರ್ರಿ. ನಾವ್ ಈಗ ಊರ್ ಬಿಟ್ಟು 10 ದಿವಸ ಆಯ್ತು ಸರ, ಊರಾಗಿಲ್ಲ. ಬ್ಯಾಡ್ಗ್ಯಾಗ ಗುದ್ದೆ ಮಲ್ ಗುಡ್ಯಾಗ ಜೀವನ ಮಾಡಕತ್ತಾರಿ ಸರ್. ಮಕ್ಕಳು ಮರಿ ಶಾಲಿಗಿರಿ ಎಲ್ಲ ಹಾಳಾಗೈತಿ. ನಮ್ಮ ಮಕ್ಕಳು ಮರಿ ಭಾಳ ಟಾರ್ಚರ್ ಕೊಡಕತ್ತಾರ್ರಿ. ನಾವ್ ಬದುಕಂಗಿಲ್ರಿ ಅಂತ ಪಕ್ಷದಾಗ ಬಂದೇವಿ. ನಾವ್ 2 ವರ್ಷ ಆದ್ವಿ ಸರ್ ಹೋರಾಟ ಮಾಡಕತ್ತಿ. ಆದ್ರೆ ಮತ್ತೆ ಹಿಂಗ ಟಾರ್ಚರ್ ಕೊಡಕತ್ತಾರ್ರಿ ನಮ್ಗೆ. ನನ್ನ ಹೆಸರು ನಾಗಮ್ರಿ ಸರ. ಮೈಕ್ರೋ ಫೈನಾನ್ಸ್ ಗರಿಬಿ ಹಾಕ್ಲಿಲ್ಲ, ಕ್ಲೋಸ್ ಮಾಡಲಿಲ್ಲ ಅಂದ್ರೆ ಇದು CM ಸರ್ ಮನೆ ಹತ್ರ ನಾವು ಆಯ್ತು. ಮೈಕ್ರೋ ಫೈನಾನ್ಸ್ ಬಗ್ಗೆ ಅವ್ರ ನಾವು ಸಾಯ್ತೇವೆ. ಮಕ್ಕಳು ಮರಿ ದಿಕ್ಕಿ ಒಬ್ಬೊಬ್ಬರಾಗೇವಿ, ಮತ್ತೆ ಸಾಯ್ತೇವೆ ನಾವು. ಇದು ಯಾವಾಗಿದ್ರೆ ಕರೆನ ಆಯ್ತು ಅದು. ಅವ್ರಿಗೆ ಮಾಡಿದ್ರೆ ಊಟ ಮಾಡ್ತಾವ್ರಿ ನಾವು. ನಾವು ಪಾಗೋಡ್ ಗ್ರಾಮದಲ್ಲಿ ನಮ್ಮ ಹೆಸರು ಕವಿತಾ ಅಂತ. ನಮಗೆ ನಗರ ಸ್ಥಳದಲ್ಲಿ ಯಾವುದೇ ಒಂದು ಅನುಕೂಲ ಇಲ್ಲ, ಸರ್ಕಾರದ ಯಾವ ಸೌಲಭ್ಯ ಇಲ್ಲ ರೀ. ಆ ಸರ್ಕಾರ ಅಲ್ಲೇ ಕುತ್ಕೊಂಡು ಬರೀ ಆಶ್ವಾಸನೆ ಕೊಡ್ತೈತೆ ಹೊರತಿಲ್ಲ. ಮತ್ತೆ ನಗರ ಬಂದ್ ಮನೆದು ಬಂದಿದ್ರೆ ನಾವೆಲ್ಲ ಕಷ್ಟ ಯಾವ್ದು ಡಿವೈಸ್ ಇಲ್ಲ, ಒಂದು ಉತ್ತರನು ಕೊಟ್ಟಿಲ್ರಿ ಅವ್ರು. ಬರೀ ಬರೋದು ಹೇಳೋದು ಸಮಾಧಾನ ಮಾಡೋದು ಓಡಿದ್ರು ಮಾಡ್ತಾರೆ. ಆದ್ರೆ 6 ಹೆಣ್ಣು ಮಕ್ಕಳಿಗೆ ಅದಾಗ ಮಾಡ್ತಿದ್ರೇನು ಅವ್ರಾದ್ರ ಪಾರ್ಕ್ ಕಟ್ಟಿದೆ, ಇದು ಕಟ್ಟಿದೆ, ಬಿಲ್ಡಿಂಗ್ ಕಟ್ಟಿದೆ ಅಂತ 6 ದಿವಸ ಕಟ್ಟಿದೆ ಅಂತ ಪ್ರತಿಯೊಂದಕ್ಕೂ ಕಟ್ಟಿರ್ತಾರೆ. ಇಲ್ಲಿ ನಮ್ಮಂತ ಒಬ್ಬರಿಗಾದ್ರೂ ಒಂದು ಮನೆ ಇಲ್ಲ, ಒಂದು ಸ್ಥಳ ಇಲ್ಲ, ಒಂದು ಗೌರ್ಮೆಂಟ್ ಸಾಲ ಇಲ್ಲ ನಮ್ಮ ಹುಡುಗರಿಗೆ. ನಾವೇನು ಸಾಲ ಕಳಿಸ್ಬೇಕು? ಅದನ್ನ ಯಾರು ಹೇಳ್ಬೇಕು ನಮಗೆ? ಅದ್ರ ಬಂದ ನಾನು MLA ಆಗ್ಲಿ ಬಂದಿಲ್ಲ ಇದ್ರ ಬಗೆಹರಿಸಿ ಹೋಗ್ಲೇಬೇಕು ನೋಡ್ರಿ. ಅಲ್ಲಿ ಮಟ್ಟ ನಾವು ಇಲ್ಲೇ ಇರ್ತೇವೆ. ಇಲ್ಲಿ ಮಟ್ಟ ನಾವು ನಿಲ್ಸೋದೇ ಇಲ್ಲ ಇದನ್ನ. ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟಗಳನ್ನ ಮಾಡ್ತಾ ಇದ್ದೇವೆ. ಆದ್ದರಿಂದ ಎಲ್ಲರೂ ಸಹಕರಿಸಿ ಈ ಹೋರಾಟದಲ್ಲಿ ಭಾಗಿಯಾದಂತ ಎಲ್ಲ ಮಹಿಳೆಯರಿಗೂ ಮತ್ತು ರೈತ ಮುಖಂಡರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಮತ್ತು ಏನು ರಾಣೆಬೆನ್ನೂರು ನಗರ ಆಗಲಿ, ಗ್ರಾಮೀಣ ಪ್ರದೇಶದಲ್ಲಾಗಲಿ ಕೆರೆಗಳನ್ನ ಹೂಳೆತ್ತುವುದಾಗಲಿ ಮತ್ತು ಏನು ಚರಂಡಿಗಳನ್ನ ಸ್ವಚ್ಛ ಮಾಡುವುದಾಗಲಿ ಮತ್ತು ನಗರಗಳಲ್ಲಿ ಹಳೆಯ ಕಂಬಗಳನ್ನ ತೆಗೆದು ಹೊಸ ಕಂಬಗಳನ್ನು ಹಾಕುವಂತ ವ್ಯವಸ್ಥೆ ಆಗಲಿ ಮತ್ತು ಏನು KHP ಕಾಲೋನಿಯ ಅಭಿವೃದ್ಧಿ ಆಗಲಿ ಮತ್ತು ಅದೇ ರೀತಿಯಾಗಿ ಏನು ರಾಣೆಬೆನ್ನೂರು ನಗರದಲ್ಲಿ ಇರ್ತಕ್ಕಂಥ 312 ಸರ್ವೆ ನಂಬರು ಈ ಸ್ವತ್ತು ಕೊಡುವುದಾಗಲಿ ಇವುಗಳನ್ನ ಸಾಕಷ್ಟು ಮತ್ತು ಮಾಗೋಡು ಗ್ರಾಮದಲ್ಲಿ ಬರ್ತಕ್ಕಂಥ ದೀಪದ ಮಗ್ಲಿ ಏನು ಪಟ್ಟಗಳನ್ನು ಕೊಟ್ಟಿಲ್ಲ, ಆ ಪಟ್ಟಗಳನ್ನು ಕೊಡಬೇಕಂತ ಹೇಳಿ ಇವತ್ತು ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಇದನ್ನು ಅರ್ಥ ಮಾಡಿಕೊಂಡು ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಸಭೆಗಳನ್ನ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಕ್ಷಣದ ಸುದ್ದಿ. ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.